ಓಂ ಶ್ರೀ ಸೂರ್ಯನಾರಾಯಣಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ಗಮನಿಸಿ, ಇದೊಂದು ಸಾಮಾನ್ಯವಾದ ರಾಶಿ ಭವಿಷ್ಯದ ವಿಡಿಯೋ ಅಲ್ಲ. ಇಂದು ನಾನು ಹೇಳಲು ಹೊರಟಿರುವ ವಿಷಯ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ನೀವು ಥಂಬ್ನೇಲ್ನಲ್ಲಿ ನೋಡಿದ್ರಲ್ಲ, ಆ ವಜ್ರದಂತೆ ಹೊಳೆಯುತ್ತಿರುವ ಸೂರ್ಯ, ಆ ಚಿನ್ನದ ರಾಶಿ, ಅದು ಕೇವಲ ಗ್ರಾಫಿಕ್ಸ್ ಅಲ್ಲ ಸ್ನೇಹಿತರೆ. ಅದು ಮುಂಬರುವ 2026ರ ಫೆಬ್ರವರಿ ತಿಂಗಳಲ್ಲಿ 12 ರಾಶಿಗಳ ಪೈಕಿ 6 ರಾಶಿಯವರ ಜೀವನದಲ್ಲಿ ಬರಲಿರುವ ಅಖಂಡ ಐಶ್ವರ್ಯದ ಸಂಕೇತ. ಹೌದು, ಬ್ರಹ್ಮಾಂಡದಲ್ಲಿ ಒಂದು ಅದ್ಭುತ ಘಟನೆ ನಡೆಯಲಿದೆ. ದಿನಾಂಕ ಫೆಬ್ರವರಿ 17, 2026. ಈ ದಿನ ಸಂಭವಿಸಲಿರುವ ಸೂರ್ಯಗ್ರಹಣವು ಕೆಲವು ರಾಶಿಗಳ ಪಾಲಿಗೆ ಬಡತನವನ್ನು ಸುಟ್ಟು ಹಾಕಿ ಕೋಟ್ಯಾಧಿಪತಿ ಯೋಗವನ್ನು ಹೊತ್ತು ತರುತ್ತಿದೆ. ನೀವು ಆರ್ಥಿಕ ಸಂಕಷ್ಟದಲ್ಲಿದ್ದೀರಾ? ಸಾಲದ ಸುಳಿಯಲ್ಲಿ ಸಿಲುಕಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಆದರೆ ಒಂದು ನಿಮಿಷ ತಡೆಯಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ಗ್ರಹಣದ ಬಗ್ಗೆ ನೂರಾರು ಸುಳ್ಳು ಸುದ್ದಿಗಳು ಹರಿದಾಡುತ್ತಿವೆ. ಭಾರತದಲ್ಲಿ ಭಾರೀ ಗಂಡಾಂತರ, ದೇವಸ್ಥಾನ ಮುಚ್ಚಿ ಹೊರಗೆ ಬರಬೇಡಿ ಅಂತೆಲ್ಲ ಜನರನ್ನು ಭಯಪಡಿಸಲಾಗುತ್ತಿದೆ. ನಿಜವಾಗಿಯೂ ಈ ಗ್ರಹಣ ಭಾರತದಲ್ಲಿ ಕಾಣುತ್ತಾ? ಸೂತಕ ಆಚರಿಸಬೇಕಾ? ಈ ಗ್ರಹಣದಿಂದ ನಾವು ಭಯಪಡಬೇಕಾ ಅಥವಾ ಸಂತೋಷಪಡಬೇಕಾ? ಈ ಎಲ್ಲ ಗೊಂದಲಗಳಿಗೆ ಇಂದಿನ ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾದ, ಶಾಸ್ತ್ರೋಕ್ತವಾದ ಮತ್ತು ತಾಂತ್ರಿಕವಾದ ಉತ್ತರವನ್ನು ನೀಡಲಿದ್ದೇನೆ. ಇಂದು ನಾನು ಆ 6 ಅದೃಷ್ಟಶಾಲಿ ರಾಶಿಗಳು ಯಾವುವು ಮತ್ತು ಅವುಗಳಿಗೆ ಯಾವ ಮೂಲದಿಂದ ಹಣ ಹರಿದು ಬರುತ್ತೆ ಎಂಬುದನ್ನು ಕೂಲಂಕುಷವಾಗಿ ವಿವರಿಸುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಈ ಪಟ್ಟಿಯಲ್ಲಿರುವ ಕೊನೆಯ ರಾಶಿಯ ಹೆಸರು ಕೇಳಿದ್ರೆ ನಿಮಗೆ ನಿಜಕ್ಕೂ ಆಶ್ಚರ್ಯವಾಗಬಹುದು. ಬನ್ನಿ, ಸತ್ಯ ಏನು ಅಂತ ತಿಳಿಯೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮನಸ್ಸಿನಲ್ಲಿರುವ ಅತಿ ದೊಡ್ಡ ಭಯವನ್ನು ದೂರ ಮಾಡುತ್ತೇನೆ. ಇದು ಬಹಳ ಮುಖ್ಯವಾದ ಹಂತ. ಗಮನವಿಟ್ಟು ಕೇಳಿ. ಖಗೋಳಶಾಸ್ತ್ರ ಮತ್ತು ನಮ್ಮ ಪಂಚಾಂಗಗಳ ಪ್ರಕಾರ 2026 ಫೆಬ್ರವರಿ 17 ಮಂಗಳವಾರ ಕುಂಭರಾಶಿಯಲ್ಲಿ ಈ ಸೂರ್ಯಗ್ರಹಣ ಸಂಭವಿಸಲಿದೆ. ಇದೊಂದು ಕಂಕಣ ಸೂರ್ಯಗ್ರಹಣ, ಅಂದರೆ ಸೂರ್ಯನು ಒಂದು ಚಿನ್ನದ ಬಳೆಯಂತೆ ಕಾಣಿಸುತ್ತಾನೆ. ಆದರೆ ಇಲ್ಲಿರುವ ಅತಿ ದೊಡ್ಡ ಸತ್ಯವೇನೆಂದರೆ, ಈ ಅದ್ಭುತ ದೃಶ್ಯ ಭಾರತದಲ್ಲಿ ಕಾಣಿಸುವುದಿಲ್ಲ. ಹೌದು, ವಿಜ್ಞಾನದ ಪ್ರಕಾರ ಈ ಗ್ರಹಣವು ದಕ್ಷಿಣ ಧ್ರುವದ ಭಾಗಗಳಲ್ಲಿ, ಅಂದರೆ ಅಂಟಾರ್ಕ್ಟಿಕಾ ಖಂಡ ಮತ್ತು ದಕ್ಷಿಣ ಮಹಾಸಾಗರದ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತದೆ. ಭಾರತದ ಯಾವುದೇ ಮೂಲೆಯಲ್ಲೂ ಇದು ಕಾಣಿಸುವುದಿಲ್ಲ. ಈಗ ಧರ್ಮಶಾಸ್ತ್ರಕ್ಕೆ ಬರೋಣ. ನಮ್ಮ ಸನಾತನ ಹಿಂದೂ ಧರ್ಮಶಾಸ್ತ್ರದಲ್ಲಿ ಒಂದು ಸ್ಪಷ್ಟ ನಿಯಮವಿದೆ: ಯತ್ರ ದೃಶ್ಯತೆ ತತ್ರ ಸೂತಕಂ. ಇದರ ಅರ್ಥ ಬಹಳ ಸರಳ. ಗ್ರಹಣ ನಮ್ಮ ಕಣ್ಣಿಗೆ ಎಲ್ಲಿ ಕಾಣಿಸುತ್ತೆಯೋ ಆ ಭೂಪ್ರದೇಶದಲ್ಲಿ ಮಾತ್ರ ಸೂತಕ ಮತ್ತು ಗ್ರಹಣದ ದೋಷಗಳು ಅನ್ವಯಿಸುತ್ತವೆ. ಎಲ್ಲಿ ಕಾಣಿಸುವುದಿಲ್ಲವೋ ಅಲ್ಲಿ ಯಾವ ನಿಯಮವೂ ಇಲ್ಲ. ಆದ್ದರಿಂದ ಭಾರತದಲ್ಲಿ ವಾಸಿಸುವ ನನ್ನ ಎಲ್ಲ ವೀಕ್ಷಕರಿಗೆ ನಾನು ಸ್ಪಷ್ಟಪಡಿಸುವುದೇನೆಂದರೆ, 1. ಈ ಗ್ರಹಣದ ನಿಮಿತ್ತ ಭಾರತದಲ್ಲಿ ಯಾವುದೇ ಸೂತಕವಿರುವುದಿಲ್ಲ. 2. ಯಾವುದೇ ರೀತಿಯ ಉಪವಾಸ, ದರ್ಬೆ ಧಾರಣೆ ಅಗತ್ಯವಿಲ್ಲ. ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ವೃದ್ಧರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ದೇವಸ್ಥಾನಗಳು ಎಂದಿನಂತೆ ತೆರೆದಿರುತ್ತವೆ. ಪೂಜೆ ಪುನಸ್ಕಾರಗಳಿಗೆ ಯಾವುದೇ ಅಡ್ಡಿಯಿಲ್ಲ. ನೀವು ನಿರಾಂತಕವಾಗಿ, ಭಯಮುಕ್ತರಾಗಿ ನಿಮ್ಮ ದೈನಂದಿನ ಕೆಲಸಗಳಲ್ಲಿ ತೊಡಗಿಕೊಳ್ಳಬಹುದು. ಸುಳ್ಳು ಸುದ್ದಿಗಳನ್ನು ನಂಬಬೇಡಿ. ಇದು ನಿಮಗೆ ಸಿಕ್ಕಿರುವ ಒಂದು ದೊಡ್ಡ ರಿಲೀಫ್. ಈಗ ನೀವು ಕೇಳಬಹುದು, ಗುರುಗಳೇ, ಗ್ರಹಣ ಭಾರತದಲ್ಲಿ ಕಾಣಿಸದೇ ಇದ್ರೆ ರಾಶಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ನಮಗ್ಯಾಕೆ ಕೋಟ್ಯಾಧಿಪತಿ ಯೋಗ ಬರುತ್ತೆ ಅಂತ? ಇಲ್ಲಿರೋದೇ ಅಸಲಿ ಜ್ಯೋತಿಷ್ಯ ರಹಸ್ಯ. ಗ್ರಹಣ ಅಂದ್ರೆ ಕೇವಲ ನೆರಳಾಟ ಅಲ್ಲ ಸ್ನೇಹಿತರೆ, ಅದು ಬ್ರಹ್ಮಾಂಡದ ಶಕ್ತಿಗಳ ಒಂದು ಮಹಾಸಂಗಮ, ಅಂದರೆ ಕಾಸ್ಮಿಕ್ ಅಲೈನ್ಮೆಂಟ್. ಗ್ರಹಣ ಗೋಚರಿಸದೇ ಇರಬಹುದು, ಆದರೆ ಆ ಸಮಯದಲ್ಲಿ ಆಕಾಶದಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆ, ಆ ಕಾಸ್ಮಿಕ್ ಎನರ್ಜಿಯ ಪ್ರಭಾವ ಇಡೀ ಭೂಮಂಡಲದ ಮೇಲೆ ಬಿದ್ದೇ ಬೀಳುತ್ತೆ. 2026ರ ಫೆಬ್ರವರಿ ತಿಂಗಳಲ್ಲಿ ಒಂದು ವಿಚಿತ್ರವಾದ ಮತ್ತು ಶಕ್ತಿಶಾಲಿಯಾದ ಗ್ರಹಸ್ಥಿತಿ ನಿರ್ಮಾಣವಾಗುತ್ತಿದೆ. ಒಂದು ಕಡೆ ಗ್ರಹಗಳ ರಾಜನಾದ ಸೂರ್ಯನು ತನ್ನ ಶತ್ರುಕ್ಷೇತ್ರವಾದ ಕುಂಭರಾಶಿಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಈಗಾಗಲೇ ಕರ್ಮಕಾರಕ ಮತ್ತು ನ್ಯಾಯಾಧೀಶನಾದ ಶನಿದೇವನಿದ್ದಾನೆ. ಸೂರ್ಯ ಮತ್ತು ಶನಿಯ ಈ ಸಂಯೋಜನೆ ಬಹಳ ಪ್ರಬಲವಾದದು. ಅದೇ ಸಮಯದಲ್ಲಿ ಸಂಪತ್ತಿನ ಕಾರಕನಾದ ದೇವಗುರು ಬೃಹಸ್ಪತಿ ಮತ್ತು ಐಶ್ವರ್ಯ ನೀಡುವ ಶುಕ್ರನ ದೃಷ್ಟಿ ಕೆಲವು ರಾಶಿಗಳ ಮೇಲೆ ಅತ್ಯಂತ ಶುಭಕರವಾಗಿ ಬೀಳಲಿದೆ. ಈ ಗ್ರಹಣದ ಸಮಯವು ಒಂದು ಶಕ್ತಿ ಸಂಚಯನದ ಸಮಯವಿದ್ದಂತೆ. ಇದು ಬ್ರಹ್ಮಾಂಡದ ಬಾಗಿಲು ತೆರೆದಂತೆ. ಈ ಸಮಯದಲ್ಲಿ ನಿರ್ಮಾಣವಾಗುವ ಯೋಗವು ಕೆಲವು ರಾಶಿಗಳ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಧನಲಾಭ, ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಯೋಗ ಮತ್ತು ಅಖಂಡ ಧನಲಕ್ಷ್ಮಿ ಯೋಗವನ್ನು ಸೃಷ್ಟಿಸುತ್ತಿದೆ.
ಈಗ ಆ ಸುಸಮಯ ಬಂದಿದೆ. ಆ 6 ಅದೃಷ್ಟಶಾಲಿ ರಾಶಿಗಳು ಯಾವುವು ಮತ್ತು ಅವುಗಳಿಗೆ ಸಂಪತ್ತು ಹೇಗೆ ಬರುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ. ಬನ್ನಿ, 12 ರಾಶಿಗಳಲ್ಲಿ 2026ರ ಫೆಬ್ರವರಿಯಲ್ಲಿ ಅದೃಷ್ಟದ ಶಿಖರವನ್ನೇರಲಿರುವ ಆ 6 ರಾಶಿಗಳು ಯಾವುವು ಎಂದು ಒಂದೊಂದಾಗಿ ನೋಡೋಣ. 1ನೇದಾಗಿ ಮೇಷರಾಶಿ, ಧೈರ್ಯಕ್ಕೆ ತಕ್ಕ ಪ್ರತಿಫಲ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಸಮಯವು ಅಕ್ಷರಶಃ ಸುಗ್ಗಿಯ ಕಾಲ. ನಿಮ್ಮ ರಾಶ್ಯಾಧಿಪತಿಯ ಕುಜನ ಬಲ ಮತ್ತು ಸೂರ್ಯನ ಸ್ಥಾನ ಬದಲಾವಣೆಯಿಂದ ನಿಮ್ಮಲ್ಲಿ ಅದ್ಭುತವಾದ ಧೈರ್ಯ ಹೆಚ್ಚಾಗುತ್ತದೆ. ಹಣಕಾಸು, ರಿಯಲ್ ಎಸ್ಟೇಟ್, ಭೂಮಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇದು ಚಿನ್ನದ ಬೆಳೆ ತೆಗೆಯುವ ಸಮಯ. ನಿಮ್ಮ ಬಹುಕಾಲದ ಕನಸಿನ ಸ್ವಂತ ಮನೆ ಅಥವಾ ನಿವೇಶನಕ್ಕೆ ಇದು ಸಕಾಲ. ಇಷ್ಟು ದಿನ ಅರ್ಧಕ್ಕೆ ನಿಂತಿದ್ದ ಕಟ್ಟಡ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ. ಎಚ್ಚರಿಕೆ: ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೋಪವನ್ನು ನಿಯಂತ್ರಿಸಿದರೆ ಯಶಸ್ಸು ನಿಮ್ಮದೇ. 2ನೇದಾಗಿ ವೃಷಭರಾಶಿ, ಅನಿರೀಕ್ಷಿತ ಧನಲಾಭ. 2ನೇ ಅದೃಷ್ಟಶಾಲಿ ರಾಶಿ ವೃಷಭರಾಶಿ. ಶುಕ್ರನ ಆಳ್ವಿಕೆಗೆ ಒಳಪಡುವ ನಿಮಗೆ ಈ ಸಮಯವು ಭೋಗ ಮತ್ತು ಭಾಗ್ಯವನ್ನು ತಂದುಕೊಡಲಿದೆ. ಹಣಕಾಸು, ನಿಮಗೆ ಗುಪ್ತ ಧನ ಯೋಗವಿದೆ. ಅಂದರೆ ನೀವು ಊಹಿಸದೇ ಇರುವ ಮೂಲಗಳಿಂದ ಹಣ ಬರಬಹುದು. ಉದಾಹರಣೆಗೆ, ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಬಗೆಹರಿದು ದೊಡ್ಡ ಮೊತ್ತದ ಆಸ್ತಿ ನಿಮ್ಮ ಕೈ ಸೇರಬಹುದು. ಅಥವಾ ಹಳೆಯ ಹೂಡಿಕೆಗಳಿಂದ ದೊಡ್ಡ ಲಾಭ ಬರಬಹುದು. ಷೇರು ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯ ಹೂಡಿಕೆ ಲಾಭ ತರಲಿದೆ. ಎಚ್ಚರಿಕೆ: ಬಂದ ಹಣವನ್ನು ಐಶ್ವರ್ಯ ಜೀವನಕ್ಕೆ ಪೂರ್ತಿ ಖಾಲಿ ಮಾಡಬೇಡಿ, ಭವಿಷ್ಯಕ್ಕೆ ಉಳಿಸಿ. 3ನೇದಾಗಿ ಸಿಂಹರಾಶಿ, ರಾಜಯೋಗ ಮತ್ತು ಪ್ರತಿಷ್ಠೆ. ಸ್ವತಃ ಸೂರ್ಯದೇವನೇ ಅಧಿಪತಿಯಾಗಿರುವ ಸಿಂಹರಾಶಿಗೆ ಗ್ರಹಣ ಸಂಬಂಧಿತ ಬದಲಾವಣೆಗಳಾದರೂ ಅದರ ಅಂತಿಮ ಫಲ ನಿಮಗೆ ರಾಜಯೋಗವೇ ಸರಿ. ಹಣಕಾಸು ಮತ್ತು ವೃತ್ತಿ, ಸರ್ಕಾರಿ ಕೆಲಸಗಳಿಗೆ, ಟೆಂಡರ್ಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ಇದು ಸುವರ್ಣಕಾಲ. ರಾಜಕೀಯ ವ್ಯಕ್ತಿಗಳ ಸಂಪರ್ಕದಿಂದ ದೊಡ್ಡ ಮಟ್ಟದ ಆರ್ಥಿಕ ಲಾಭ ಮತ್ತು ಪದವಿ ಯೋಗವಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಶತ್ರುಗಳು ತಾವಾಗಿಯೇ ದೂರ ಸರಿಯುತ್ತಾರೆ. ಎಚ್ಚರಿಕೆ: ಅಹಂಕಾರ ಪಡಬೇಡಿ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡರೆ ಯಶಸ್ಸು ಶಾಶ್ವತ. 4ನೇದಾಗಿ ತುಲಾರಾಶಿ, ವ್ಯಾಪಾರದಲ್ಲಿ ಭರ್ಜರಿ ಗೆಲುವು. 4ನೇ ಅದೃಷ್ಟಶಾಲಿ ರಾಶಿ ತುಲಾರಾಶಿ. ಈ ಗ್ರಹಣದ ಸಮಯವು ನಿಮ್ಮ ಪಾಲಿಗೆ ವ್ಯಾಪಾರ ಲಕ್ಷ್ಮಿಯನ್ನು ಕರೆತರುತ್ತಿದೆ. ವಿಶೇಷವಾಗಿ ಬಿಸಿನೆಸ್ ಮ್ಯಾನ್ಗಳಿಗೆ ಇದು ಜಾಕ್ಪಾಟ್ ಸಮಯ. ಹಣಕಾಸು, ಹೊಸ ಪಾಲುದಾರಿಕೆ ಆರಂಭಿಸಲು ಇದು ಉತ್ತಮ ಸಮಯ. ವಿದೇಶಿ ಕಂಪನಿಗಳ ಜೊತೆಗಿನ ಒಪ್ಪಂದಗಳಿಂದ ದೊಡ್ಡ ಮಟ್ಟದ ಲಾಭ ಹರಿದು ಬರಲಿದೆ. ನಿಮ್ಮ ಕ್ರಿಯಾಶೀಲ ಯೋಜನೆಗಳಿಗೆ ಬಂಡವಾಳ ಹೂಡುವವರು ಸಿಗುತ್ತಾರೆ. ಎಚ್ಚರಿಕೆ: ಕಾನೂನು ಬಾಹಿರ ಚಟುವಟಿಕೆಗಳಿಂದ ದೂರವಿರಿ. ಪಾಲುದಾರರೊಂದಿಗೆ ಪಾರದರ್ಶಕತೆ ಇರಲಿ. 5ನೇದಾಗಿ ಧನಸ್ಸು ರಾಶಿ, ಅದೃಷ್ಟದ ಬಾಗಿಲು ತೆರೆಯಲಿದೆ. 5ನೇ ಅದೃಷ್ಟವಂತ ರಾಶಿ ಧನಸ್ಸು ರಾಶಿ. ದೇವಗುರು ಬೃಹಸ್ಪತಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ಇದು ನಿಮ್ಮ ಜ್ಞಾನವೇ ಸಂಪತ್ತಾಗಿ ಬದಲಾಗುವ ಕಾಲ. ಹಣಕಾಸು, ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲು ತಟ್ಟಲಿದ್ದಾಳೆ. ಕೆಲವರಿಗೆ ಲಾಟರಿ, ಚಿಟ್ ಫಂಡ್ ಅಥವಾ ಸ್ಪರ್ಧೆಗಳಲ್ಲಿ ಅನಿರೀಕ್ಷಿತ ಗೆಲುವು ಸಾಧಿಸುವ ಮೂಲಕ ದೊಡ್ಡ ಮೊತ್ತದ ಹಣ ನಿಮ್ಮದಾಗಬಹುದು. ವಿದೇಶಕ್ಕೆ ಹೋಗಿ ಹಣ ಗಳಿಸುವ ಯೋಗವೂ ಇದೆ. ಎಚ್ಚರಿಕೆ: ಬಂದ ಅದೃಷ್ಟವನ್ನು ದೇವರ ಕೃಪೆಯೆಂದು ಭಾವಿಸಿ ದಾನಧರ್ಮಗಳಲ್ಲಿ ತೊಡಗಿಸಿಕೊಳ್ಳಿ. 6ನೇದಾಗಿ ಕುಂಭರಾಶಿ, ಶ್ರಮಕ್ಕೆ ತಕ್ಕ ಪ್ರತಿಫಲ, ಕೋಟ್ಯಾಧಿಪತಿ ಯೋಗ. ಮತ್ತು ಅಂತಿಮ ಮತ್ತು ಅತ್ಯಂತ ಮುಖ್ಯವಾದ ರಾಶಿ ಕುಂಭರಾಶಿ. ನಿಮ್ಮ ರಾಶಿಯಲ್ಲಿ ಈ ಸೂರ್ಯ ಶನಿಯ ಸಂಯೋಜನೆ ನಡೆಯುತ್ತಿರುವುದರಿಂದ ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ಹಣಕಾಸು, ನೀವು ಇಷ್ಟು ದಿನ ಪಟ್ಟ ಕಷ್ಟಗಳಿಗೆ, ಸುರಿಸಿದ ಕಣ್ಣೀರಿಗೆ ಶನಿ ಮಹಾತ್ಮ ಬಡ್ಡಿ ಸಮೇತ ಪ್ರತಿಫಲ ನೀಡುವ ಸಮಯವಿದು. ಸಾಲಬಾಧೆಯಿಂದ ಸಂಪೂರ್ಣ ಮುಕ್ತಿ ಹೊಂದುವ ಮಾರ್ಗಗಳು ಗೋಚರಿಸುತ್ತದೆ. ಬಹುದಿನಗಳಿಂದ ಬರಬೇಕಾಗಿದ್ದ ಹಳೆಯ ಬಾಕಿ ಹಣ, ಅಂದರೆ ಬ್ಯಾಡ್ ಡೆಟ್ಸ್, ವಾಪಸ್ ಕೈ ಸೇರಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಬೆಲೆ ಸಿಗಲಿದೆ. ಕೋಟ್ಯಾಧಿಪತಿಯಾಗುವ ನಿಮ್ಮ ಕನಸಿಗೆ ಇದು ಮೊದಲ ಬಲವಾದ ಹೆಜ್ಜೆಯಾಗಲಿದೆ. ಎಚ್ಚರಿಕೆ: ಶ್ರಮಪಡುವುದನ್ನು ನಿಲ್ಲಿಸಬೇಡಿ. ಶನಿದೇವ ಸೋಮಾರಿಗಳನ್ನು ಇಷ್ಟಪಡುವುದಿಲ್ಲ. ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸಿ. ಸ್ನೇಹಿತರೆ, ನೋಡಿದ್ರಲ್ಲ, ಈ 6 ರಾಶಿಗಳಿಗೆ ಗ್ರಹಗಳ ಬೆಂಬಲ ಅದ್ಭುತವಾಗಿದೆ. ಹಾಗಂತ ಈ ಪಟ್ಟಿಯಲ್ಲಿಲ್ಲದ ರಾಶಿಯವರು ಚಿಂತೆ ಮಾಡಬೇಕಿಲ್ಲ. ಮತ್ತು ಈ 6 ರಾಶಿಯವರು ಕೂಡ ನನಗೆ ಅದೃಷ್ಟ ಇದೆ ಅಂತ ಸುಮ್ಮನೆ ಕುಳಿತರೆ ಹಣ ಬರುವುದಿಲ್ಲ. ನಿಮ್ಮ ಪ್ರಯತ್ನ ಕೂಡ ಬಹಳ ಮುಖ್ಯ. ಈ ಸಮಯದಲ್ಲಿ ಎಲ್ಲರೂ ಪಾಲಿಸಬಹುದಾದ ಕೆಲವು ಸರಳ ಪರಿಹಾರಗಳು ಇಲ್ಲಿವೆ. 1. ಸೂರ್ಯಾರಾಧನೆ. ಇದು ಸೂರ್ಯನ ಸಂಬಂಧಿತ ಸಮಯವಾದುದರಿಂದ ಪ್ರತಿನಿತ್ಯ ಮುಂಜಾನೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಇದು ನಿಮಗೆ ಆರೋಗ್ಯ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. 2. ದಾನಧರ್ಮ. ಶನಿ ಮತ್ತು ಗುರು ಗ್ರಹಗಳ ಕೃಪೆಗಾಗಿ ನಿಮ್ಮ ಕೈಯಾದ ಮಟ್ಟಿಗೆ ಬಡವರಿಗೆ,
ನಿರ್ಗತಿಕರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಅನ್ನದಾನ ವಸ್ತ್ರದಾನ ಮಾಡಿ. ಇದು ಗ್ರಹದೋಷಗಳನ್ನು ನಿವಾರಿಸುತ್ತದೆ. ವೀಕ್ಷಕರೇ, 2026 ಫೆಬ್ರವರಿ ತಿಂಗಳು ನಿಜಕ್ಕೂ ಒಂದು ಸಂಚಲನವನ್ನು ಸೃಷ್ಟಿಸಲಿದೆ. ಗ್ರಹಗಳು ಅವಕಾಶ ನೀಡುತ್ತವೆ, ಅದನ್ನು ಬಳಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಭಾರತದಲ್ಲಿ ಸೂತಕ ಇಲ್ಲ ಎಂಬ ಸತ್ಯವನ್ನು ಎಲ್ಲರಿಗೂ ತಿಳಿಸಿ, ಭಯ ಹೋಗಲಾಡಿಸಿ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ನಿಮ್ಮ ರಾಶಿ ಯಾವುದು ಮತ್ತು 2026ರಲ್ಲಿ ನಿಮ್ಮ ಅತಿ ದೊಡ್ಡ ಹಣಕಾಸಿನ ಗುರಿ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದೇ ರೀತಿಯ ನಿಖರವಾದ, ಶಾಸ್ತ್ರೋಕ್ತವಾದ ಮತ್ತು ಯಾವುದೇ ಭಯವಿಲ್ಲದ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಎಲ್ಲರಿಗೂ ಸೂರ್ಯನಾರಾಯಣನ ಕೃಪೆ ಸಿಗಲಿ. ನಿಮ್ಮೆಲ್ಲರ ಕಷ್ಟಗಳು ದೂರವಾಗಿ